ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಾವು ಆರೋಗ್ಯವಂತರಾಗಿರಲಿಕ್ಕೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವೈಟಮಿನ್ ಯಾವುದು ಅಂದರೆ ವೈಟಮಿನ್ ಡಿ. ಸೊ ವೈಟಮಿನ್ ಡಿ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದೇನು, ನಮ್ಮ ಮೂಳೆಗಳು ಗಟ್ಟಿಯಾಗಲಿಕ್ಕೆ ಅಥವಾ ನಮ್ಮ ಹಲ್ಲುಗಳು ಸರಿಯಾಗಿರಲಿಕ್ಕೆ ಮಾತ್ರ ವೈಟಮಿನ್ ಡಿ ಬೇಕು ಅಂತ. ಬಟ್ ಆ್ಯಕ್ಚುಲಿ ವೈಟಮಿನ್ ಡಿಗೆ ಒಂದು ವೈಟಮಿನ್ ಅಂತ ಹೇಳೋಕ್ಕಿಂತನೂ ಹೆಚ್ಚು ಒಂದು ಹಾರ್ಮೋನ್ ಪ್ರಿಕರ್ಸರ್ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ನಮ್ಮ ಬಾಡಿಯಲ್ಲಿ ಆಗುವಂಥ ಎಷ್ಟೋ ಫಂಕ್ಷನ್ಸ್ ಸರಿಯಾಗಿ ಆಗಬೇಕು ಅಂದರೆ ಈ ವೈಟಮಿನ್ ಡಿ ಬೇಕೇ ಬೇಕು. ಸೊ ಬರೀ ಮೂಳೆಗಳು ಮತ್ತು ಹಲ್ಲಿನ ಆರೋಗ್ಯಕ್ಕೆ ಅಷ್ಟೇ ಅಲ್ಲ, ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಆರ್ಗನ್ಸ್ ಏನಿದೆ, ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಜೀವಕೋಶಗಳೇನಿದೆ, ಅಲ್ಲಿ ಎಲ್ಲ ಈ ವೈಟಮಿನ್ ಡಿದು ರಿಸೆಪ್ಟರ್ಸ್ ಇರುತ್ತೆ. ಸೊ ನಮ್ಮ ಆಹಾರದಲ್ಲಿ ಅಥವಾ ನಮ್ಮ ಬಾಡಿಯಲ್ಲಿ ವೈಟಮಿನ್ ಡಿ ಕಡಿಮೆ ಆದರೆ ಬಾಡಿ ಎಷ್ಟೋ ಲಕ್ಷಣಗಳು ತೋರಿಸುತ್ತೆ. ಬಟ್ ನಾವು ಯೂಶಲಿ ಆ ವೈಟಮಿನ್ ಡಿ ಕೊರತೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಯಾವಾಗ, ನಮ್ಮ ಮೂಳೆಗಳಿಗೆ ನೋವು ಬರುವಾಗ ಅಥವಾ ತುಂಬ ಸುಸ್ತಾಗುವಾಗ ಅಷ್ಟೇ ನಾವು ವೈಟಮಿನ್ ಡಿಯನ್ನು ಚೆಕ್ ಮಾಡ್ತೀವಿ. ಬಟ್ ನಮ್ಮ ಬಾಡಿಯಲ್ಲಿ ಅದು ಬ್ರೈನ್ ಇರ್ಬೋದು, ಹಾರ್ಟ್ ಇರ್ಬೋದು, ನಮ್ಮ ನರಗಳಿರ್ಬೋದು, ಮೂಳೆಗಳಿರ್ಬೋದು, ಮಸಿಲ್ಸ್ ಇರ್ಬೋದು, ಪ್ಯಾನ್ಕ್ರಿಯಾಸ್ ಇರ್ಬೋದು, ನಮ್ಮ ಬಾಡಿಯಲ್ಲಿ ಇರುವಂಥ ಪ್ರತಿಯೊಂದು ಆರ್ಗನ್ಸ್ ಕೂಡ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಇದ್ದರೆ ಈ ವೈಟಮಿನ್ ಡಿ ಲೆವೆಲ್ಸ್ ನಮ್ಮ ಬಾಡಿಯಲ್ಲಿ ಚೆನ್ನಾಗಿರಬೇಕು. ಆದರೆ ಎಷ್ಟೋ ಜನರಲ್ಲಿ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಕಂಡು ಬರ್ತಾ ಇದೆ. ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್, ಬೇರೆ ಬೇರೆ ಸಮಸ್ಯೆಗಳಿಂದ ಬರುವಂಥ ಪೇಷಂಟ್ಸ್ಗೆ ನಾವು ಒಂದ್ಸಲ ವೈಟಮಿನ್ ಡಿ ಚೆಕ್ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅದು ತುಂಬ ಕಡಿಮೆ ಇರುತ್ತೆ. ಸೊ ಯೂಶಲಿ ಟೆಸ್ಟ್ ಮಾಡುವಾಗ ಅರೌಂಡ್ 20 ಅಥವಾ 25 ಅಥವಾ 30 ಅಷ್ಟೇ ವೈಟಮಿನ್ ಡಿ ಕಂಡು ಬರುತ್ತೆ. ಬಟ್ ಅದು ನಮ್ಮ ಬಾಡಿ ಫಂಕ್ಷನ್ಸ್ ಚೆನ್ನಾಗಾಗಲಿಕ್ಕೆ, ನಮ್ಮ ಎನರ್ಜಿ ಲೆವೆಲ್ಸ್ ಚೆನ್ನಾಗಿಡಲಿಕ್ಕೆ, ನಮ್ಮ ಚೆನ್ನಾಗಿ ಆರೋಗ್ಯವಂತರಾಗಿರಲಿಕ್ಕೆ ಅದು ಸಫಿಷಿಯೆಂಟ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಯೂಶಲಿ ವೈಟಮಿನ್ ಡಿ ಲೆವೆಲ್ಸ್ ಏನಿದೆ ಅಟ್ಲೀಸ್ಟ್ ಒಂದು 50 ನ್ಯಾನೋಗ್ರಾಮ್ ಪರ್ ಡೆಸಿಲೀಟರ್ ಬ್ಲಡ್ ಆದರೂ ಇದ್ರೆ ಮಾತ್ರ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ನೋಡಿದರೆ ಆಲ್ಮೋಸ್ಟ್ ಒಂದು 70 to 80% ನಮ್ಮ ಭಾರತದಲ್ಲಿರುವ ಜನರಿಗೆ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಕಂಡು ಬರ್ತಾ ಇದೆ. ಅದಕ್ಕೊಂದು ಮುಖ್ಯ ಕಾರಣ ನಿಮಗೆ ಗೊತ್ತಿರ್ಬೋದು, ಬಿಕಾಸ್ ನಾವೆಲ್ಲ ಈಗ ಒಂಥರ ವೈಟ್ ಕಾಲರ್ ಜಾಬ್, ಬಿಲ್ಡಿಂಗ್ ಒಳಗೆ ಇರೋರು. ಸೊ ಹಾಗಾಗಿ ದ ರಿಚೆಸ್ಟ್ ಸೋರ್ಸ್ ಆಫ್ ವೈಟಮಿನ್ ಡಿ ಸನ್ಲೈಟ್ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ನಾವು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋದೇ ಇಲ್ಲ. ಸೊ ಹಾಗಾಗಿ ನಮಗೆಲ್ಲ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಏನಿದೆ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಆ್ಯಂಡ್ ತುಂಬ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಕೂಡ ಇದೆ. ಅಂದರೆ ಬೆಳಿಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಬಿಸಿಲು ಏನಿದೆ ಅದಕ್ಕೆ ಹೋದರೆ ನಮ್ಮ ವೈಟಮಿನ್ ಡಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದಾರೆ ಅವರೆಲ್ಲ. ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್ ಹತ್ರ ನಾನು ವೈಟಮಿನ್ ಡಿ ತುಂಬ ಕಡಿಮೆ ಇದೆ, ಇದಕ್ಕೆ ಕರೆಕ್ಟಾಗಿರೋ ಮೆಡಿಕೇಷನ್ ತಗೋಬೇಕು ಅಂತ ಹೇಳಿದಾಗ ಅವರೆಲ್ಲ ಹೇಳೋದೇನು, ಇಲ್ಲ ಸರ್ ನಾನು ಬೆಳಿಗ್ಗೆ 7 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ತೇನೆ ಅಥವಾ 6 o'clock to 8 o'clock ತನಕ ನಾನು ಹೊರಗಡೆ ಇರ್ತೇನೆ ಅಂತ ಹೇಳ್ತಾರೆ. ಬಟ್ ಅದರಿಂದ ಆ್ಯಕ್ಚುಲಿ ವೈಟಮಿನ್ ಡಿ ಪ್ರೊಡಕ್ಷನ್ ಆಗಲ್ಲ. ವೈಟಮಿನ್ ಡಿ ಚೆನ್ನಾಗಿ ಆಗಬೇಕು ಅಂತಿದ್ರೆ, ಬಾಡಿಯಲ್ಲಿ ಪ್ರೊಡಕ್ಷನ್ ಆಗಬೇಕು ಅಂತ ಇದ್ದರೆ ಅಲ್ಟ್ರಾವೈಲೆಟ್ ಬಿ ರೈಸ್ ಎಕ್ಸ್ಪೋಸ್ ಆಗಬೇಕಾಗುತ್ತೆ. ಅದು ನಮ್ಗೆ ಯೂಶಲಿ ಸಿಗೋದು ಯಾವಾಗ, ಆಫ್ಟರ್ 11 o'clock ಆ್ಯಂಡ್ ಬಿಫೋರ್ 4 o'clock. ಸೊ ಈ ಟೈಮಿಗೆ ಬಿಸಿಲಿಗೆ ಹೋಗೋರು ತುಂಬ ಕಡಿಮೆ. ಮೇ ಬಿ ನಮ್ಮ ಕೂಲಿ ವರ್ಕರ್ಸ್ ಏನಿದ್ದಾರೆ, ನಮ್ಮ ಫೀಲ್ಡಲ್ಲಿ ಕೆಲಸ ಮಾಡೋರು ಏನಿದ್ದಾರೆ ಅವರಷ್ಟೇ ಈ ಟೈಮಲ್ಲಿ, ರೈತರು ಏನಿದ್ದಾರೆ ಅವರಷ್ಟೇ ಈ ಟೈಮಲ್ಲಿ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಾರೆ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಒಂದು ಮೆಜಾರಿಟಿ ಜನರಿಗೆ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ. ಇದಕ್ಕೆ ನಾವೊಂದು ಎಪಿಡೆಮಿಕ್ ಅಂತಲೇ ಹೇಳ್ಬೋದು. ಅಂದರೆ ನಮಗೆ ಹೇಗೆ ಈ ಫೀವರು ಅಥವಾ ಚಿಕನ್ ಬಾಕ್ಸು ಈ ಥರ ಎಲ್ಲ ಬರುತ್ತೆ, ಅದೇ ಥರ ಹರಡು ಬಿಟ್ಟಿದೆ. ಅಂದರೆ ಎಷ್ಟೋ ಜನರಲ್ಲಿ ನಾವು ನೋಡುವಾಗ ಬೇರೆ ಬೇರೆ ಸಮಸ್ಯೆಗಳು ಈ ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ ನಮಗೆ ಏನೇನು ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ, ನಮ್ಮ ಬಾಡಿ ತೋರಿಸುವಂಥ ಕೆಲವು ಸೈನ್ಸ್ ಇದೆ, ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಅದರೊಟ್ಟಿಗೆ ವೈಟಮಿನ್ ಡಿ ಲೆವೆಲ್ಸ್ ಚೆನ್ನಾಗಿ ಆಗಲಿಕ್ಕೆ ಏನೇನು ನಾವು ಮಾಡಬೇಕು, ಯಾವ ಆಹಾರಗಳಲ್ಲಿ ನಮಗೆ ವೈಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ ಅಂತ ನಿಮ್ಗೆ ಹೇಳ್ಕೊಡ್ತೇನೆ. ಆ್ಯಂಡ್ ವೈಟಮಿನ್ ಡಿ ಚೆನ್ನಾಗಿಲ್ಲ ಅಂದರೆ ನಮ್ಮ ಬಾಡಿಯಲ್ಲಿ ಏನೇನು ಫಂಕ್ಷನ್ಸ್ ಸರಿಯಾಗಿ ನಡೆಯಲ್ಲ ಅಂತಲೂ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಈ ವೈಟಮಿನ್ ಡಿ ಬಗ್ಗೆ ತಿಳ್ಕೊಳ್ಳೋಣ. ವೈಟಮಿನ್ ಡಿ ಏನಿದೆ, ಇಟ್ಸ್ ಎ ಫ್ಯಾಟ್ ಸೋಲ್ಯುಬಲ್ ವೈಟಮಿನ್. ನಾವು ಸನ್ಲೈಟಿಗೆ ಎಕ್ಸ್ಪೋಸ್ ಆದಾಗ ಈ ಸನ್ಲೈಟಲ್ಲಿ ಇರುವ ಅಲ್ಟ್ರಾವೈಲೆಟ್ ಬಿ ರೈಸ್ ಏನು ಮಾಡುತ್ತೆ ಅಂದರೆ ನಮ್ಮ ಚರ್ಮದ ಕೆಳಗೆ, ನಮ್ಮ ಫ್ಯಾಟ್ ಟಿಶ್ಯೂಸಲ್ಲಿ ಇರುವಂಥ 7-ಡಿಹೈಡ್ರೋಕೊಲೆಸ್ಟ್ರಾಲ್ ಅನ್ನು ವಿಟಮಿನ್ ಡಿ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಈ ವಿಟಮಿನ್ ಡಿ ಅದರದೊಂದು ಆಕ್ಟಿವ್ ಫಾರ್ಮ್ಗೆ ಚೇಂಜ್ ಆಗಬೇಕಾಗುತ್ತೆ. ಸೊ ಆಕ್ಟಿವ್ ಫಾರ್ಮ್ಗೆ ಚೇಂಜ್ ಆಗಿಲ್ಲ ಅಂದರೆ ಏನಾಗುತ್ತೆ, ವಿಟಮಿನ್ ಡಿದು ಫಂಕ್ಷನ್ಸ್ ಸರಿಯಾಗಿ ಆಗಲ್ಲ. ಸೊ ನಮ್ಮ ವಿಟಮಿನ್ ಡಿ, ನಮ್ಮ ಬ್ಲಡ್ಡಲ್ಲಿ ಇರುವಂಥ ಈ ವಿಟಮಿನ್ ಡಿ ಆಕ್ಟಿವ್ ಫಾರ್ಮ್ಗೆ ಚೇಂಜ್ ಆಗಬೇಕು ಅಂತಿದ್ರೆ ನಮ್ಮ ಲಿವರು ಮತ್ತು ಕಿಡ್ನಿ ಏನಿದೆ ಅದು ಸರಿಯಾಗಿ ಕೆಲಸ ಮಾಡಬೇಕಾಗುತ್ತೆ. ಸೊ ನಮ್ಮ ಲಿವರ್ ಏನು ಮಾಡುತ್ತೆ, ಈ ವೈಟಮಿನ್ ಡಿ ಅನ್ನು 25-ಡೈಹೈಡ್ರಾಕ್ಸಿಕೊಲಿಕ್ಯಾಲ್ಸಿಫೆರಾಲ್ ಅಥವಾ ಕ್ಯಾಲ್ಸಿಡಯೋಲ್ ಅಂತ ಹೇಳ್ತೀವಿ, ಹಾಗೆ ಕನ್ವರ್ಟ್ ಮಾಡುತ್ತೆ. ಸೊ ನಾವು ಯೂಶಲಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ನೋಡೋದು ಈ ಕ್ಯಾಲ್ಸಿಡಯೋಲ್ ಕಾನ್ಸಂಟ್ರೇಷನ್ ಎಷ್ಟಿದೆ ನಮ್ಮ ಬ್ಲಡ್ಡಲ್ಲಿ ಅಂತ ನೋಡ್ತೀವಿ. ಸೊ ಇದಾದಮೇಲೆ ನಮ್ಮ ಕಿಡ್ನೀಸ್ ಏನು ಮಾಡುತ್ತೆ, ಇದನ್ನು ಮತ್ತು ಕನ್ವರ್ಟ್ ಮಾಡಿ ಕ್ಯಾಲ್ಸಿಟ್ರಯೋಲ್ ಅಥವಾ 125-ಡಿಹೈಡ್ರಾಕ್ಸಿಕೊಲಿಕ್ಯಾಲ್ಸಿಫೆರಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ದಿಸ್ ಈಸ್ ದ ಆಕ್ಟಿವ್ ಫಾರ್ಮ್ ಆಫ್ ವಿಟಮಿನ್ ಡಿ. ಸೊ ಹಾಗಾಗಿ ಎಷ್ಟೋ ಪ್ರಾಸೆಸ್ಗಳು, ನಾವು ಬರೀ ಸನ್ಲೈಟ್ಗೆ ಎಕ್ಸ್ಪೋಸ್ ಆದರೆ ಅಷ್ಟೇ ನಮಗೆ ವೈಟಮಿನ್ ಡಿ, ನಮ್ಮ ಬಾಡಿಯಲ್ಲಿ ಆಕ್ಟಿವ್ ಆಗಿರುವಂಥ ವೈಟಮಿನ್ ಡಿ ಪ್ರೊಡ್ಯೂಸ್ ಆಗಬೇಕು ಅಂತ
ಕೊಟ್ಟಿಲ್ಲ. ಈಗ ಎಷ್ಟೋ ಜನರಿಗೆ ಲಿವರ್ ಸಮಸ್ಯೆಗಳಿದ್ದಾಗ ಅಥವಾ ಸಿವಿಯರ್ ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, ಆಕ್ಟಿವ್ ಫಾರ್ಮ್ ಆಫ್ ವೈಟಮಿನ್ ಡಿ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗಲ್ಲ. ಸೊ ಅದರಿಂದ ಎಷ್ಟೋ ಸಮಸ್ಯೆಗಳು, ಹೆಲ್ತ್ ಇಶ್ಯೂಸ್ ಕೂಡ ಅವರಿಗೆ ಡೆವಲಪ್ ಆಗುತ್ತೆ. ಈಗ ವೈಟಮಿನ್ ಡಿ ಲೆವೆಲ್ಸ್ ನಮ್ಮ ಬಾಡಿಯಲ್ಲಿ ಕಡಿಮೆ ಆದರೆ ಬಾಡಿ ತೋರಿಸುವಂಥ ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ಲಕ್ಷಣಗಳು ಏನೇನು ಅಂತ ನೋಡೋಣ. ಸೊ ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಅಂದರೆ ಸುಸ್ತು. ಸಂದು ಏನು ಆಕ್ಟಿವಿಟಿ ಮಾಡಬೇಕು ಅಂತ ಅನಿಸಲ್ಲ, ಒಂದು ಸ್ವಲ್ಪ ನಡೆದು ಕೂಡಲೇ ತುಂಬ ಸುಸ್ತಾಗುತ್ತೆ, ಎನರ್ಜಿ ಲೆವೆಲ್ಸ್ ತುಂಬ ಕಡಿಮೆ ಇರುತ್ತೆ. ಇದಕ್ಕೊಂದು ಮುಖ್ಯ ಕಾರಣ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು. ಅಂಥ ಪೇಷಂಟ್ಸ್ಗಳಲ್ಲಿ ನಾವು ಎಷ್ಟೋ ಸಲ ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ಅವರ ವೈಟಮಿನ್ ಡಿ ಲೆವೆಲ್ಸ್ ಏನಿದೆ ತುಂಬ ಕಡಿಮೆ ಇರುತ್ತೆ, ಅರೌಂಡ್ 4, 5 ಅಥವಾ ಲೆಸ್ ದ್ಯಾನ್ 10 ಇರುತ್ತೆ. ಸೊ ಅವರಿಗೆ ಒಂದು ವೈಟಮಿನ್ ಸಿ ಡಿದು ಸಪ್ಲಿಮೆಂಟ್ ಕೊಟ್ಟು ಒಂದು ಸ್ವಲ್ಪ ಒಂದು 1 or 2 ಮಂತ್ಸಲ್ಲಿ ನಾವು ನೋಡಿದ್ರೆ ಅವರದ್ದು ಎನರ್ಜಿ ಲೆವೆಲ್ಸ್ ಎಲ್ಲ ತುಂಬ ಚೆನ್ನಾಗಿ ಅಂದರೆ ನಾರ್ಮಲಿಗೆ ಬರುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಸೊ ನಮ್ಮ ಎನರ್ಜಿ ಚೆನ್ನಾಗಿರಬೇಕು, ನಮ್ಮ ಎನರ್ಜಿ ಪ್ರೊಡಕ್ಷನ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಜೀವಕೋಶಗಳ ಒಳಗೆ ಇರುವಂಥ ಒಂದು ಮೈಟೋಕಾಂಡ್ರಿಯಾ ಅಂತ ಇರುತ್ತೆ, ಅದು ಸರಿಯಾಗಿ ಫಂಕ್ಷನ್ ಆಗಬೇಕು. ಸೊ ಮೈಟೋಕಾಂಡ್ರಿಯಲ್ ಫಂಕ್ಷನ್ ಚೆನ್ನಾಗಿ ಆಗಬೇಕು ಅಂದರೆ ಅದಕ್ಕೆ ವೈಟಮಿನ್ ಡಿ ಬೇಕೇ ಬೇಕು. ಸೊ ಹಾಗಾಗಿ ನಮ್ಮ ಎನರ್ಜಿ ಪ್ರೊಡಕ್ಷನ್, ನಾವು ಚೆನ್ನಾಗಿ ಆಹಾರ ತಗೊಳ್ತೀವಿ ಬಟ್ ಎನರ್ಜಿ ಸರಿಯಾಗಿ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ಏನಾಗುತ್ತೆ, ನಮಗೆ ತುಂಬ ಸುಸ್ತು ಅನುಭವ ಆಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ಏನಾಗುತ್ತೆ, ನಮ್ಮ ಈ ವೈಟಮಿನ್ ಡಿ ಚೆನ್ನಾಗಿಲ್ಲ ಅಂದರೆ ನಮ್ಮ ಬಾಡಿಯಲ್ಲಿ ಓವರ್ ಆಲ್ ಇನ್ಫ್ಲಮೇಷನ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ. ಸೊ ಅದು ಕೂಡ ನಮಗೀಗ ಒಂದು ಜ್ವರ ಇದೆ, ಜ್ವರ ಬಂತು, ಜ್ವರ ಬಂದಾಗ ನಮಗೆ ಆಕ್ಟಿವ್ ಆಗಿರ್ಲಿಕ್ಕಾಗತ್ತಾ? ಇಲ್ಲ, ನಮಗೆ ತುಂಬ ಸುಸ್ತಿರುತ್ತೆ. ಸೊ ಅದೇ ಥರ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ನಮ್ಮ ಎನರ್ಜಿ ಲೆವೆಲ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಯಾರಿಗಾದರೂ ಸಡನ್ಲಿ ಸುಸ್ತು ಅನ್ನಿಸ್ತಾ ಇದೆ, ಏನು ಲೈಕ್ ನಾವು ಎಷ್ಟೇ ಆಹಾರ ತಗೊಂಡ್ರೂ ಕೂಡ ಸುಸ್ತು ಕಡಿಮೆ ಆಗ್ತಾ ಇಲ್ಲ, ಚೆನ್ನಾಗಿ ನಿದ್ರೆ ಮಾಡಿದ್ರು ಕೂಡ ಬೆಳಗಿಂದ ಸಂಜೆ ತನಕ ಒಂಥರ ಸುಸ್ತು, ಏನು ಎನರ್ಜಿ ಇಲ್ಲ, ಏನು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ನಿಮಗೆ ಥೈರಾಯ್ಡ್ ಸಮಸ್ಯೆ ಏನೂ ಇಲ್ಲ. ಸೊ ಈ ಥರ ಇದ್ದರೆ ನೀವು ವೈಟಮಿನ್ ಡಿ ಲೆವೆಲ್ ಚೆಕ್ ಮಾಡಿ ನೋಡಿಕೊಂಡು ನಿಮಗೆ ವೈಟಮಿನ್ ಡಿ ಸರಿಯಾಗಿದೆಯಾ ಅಂತ ಕನ್ಫರ್ಮ್ ಮಾಡಬೇಕು. ಅದಕ್ಕೆ ಸಪ್ಲಿಮೆಂಟ್ಸ್ಗಳು ತಗೊಂಡ್ರೆ ಸಾಕಾಗುತ್ತೆ, ಇಮ್ಮಿಡಿಯೇಟ್ಲಿ ನಿಮಗೆ ನಾರ್ಮಲ್ ಆಗಲಿಕ್ಕೆ ಸಾಧ್ಯ. ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸೈನ್ ಏನಂದರೆ, ನಮಗೆ ಫ್ರೀಕ್ವೆಂಟ್ ಆಗಿ ಇನ್ಫೆಕ್ಷನ್ಸ್ ಬರೋದು. ಇದು ಎಷ್ಟೋ ಜನರಲ್ಲಿದೆ, ಅಂದರೆ ರಿಪೀಟೆಡ್ ಆಗಿ ನೆಗಡಿ ಆಗೋದು, ರಿಪೀಟೆಡ್ ಆಗಿ ಕೆಮ್ಮು ಬರೋದು, ಫ್ರೀಕ್ವೆಂಟ್ಲಿ ಒಂದು ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆದರೆ ಸಾಕು ಅಲರ್ಜಿ ಡೆವಲಪ್ ಆಗೋದು ಆ್ಯಂಡ್ ಕೆಮ್ಮು ಬರೋದು, ಮತ್ತು ಅದಾದಮೇಲೆ ಅದು ಹಾಗೆ ಹೋಗೋದು ಇಲ್ಲ, ಇನ್ಫೆಕ್ಷನ್ ಆಗಿ ಆ್ಯಂಟಿಬಯೋಟಿಕ್ಸ್ ತಗೊಳ್ಳೋದೆ ಅದು ಕಡಿಮೆನೂ ಆಗಲ್ಲ. ಸೊ ಈ ಥರ ಸಮಸ್ಯೆಗಳಿದ್ರೆ, ಅದು ಮಕ್ಕಳಲ್ಲಿರ್ಬೋದು, ದೊಡ್ಡವರಲ್ಲಿರ್ಬೋದು, ಅಲರ್ಜಿ ಪ್ರಾಬ್ಲಮ್ಸ್ ಇರ್ಬೋದು, ಈ ಥರ ಸಮಸ್ಯೆಗಳಿದ್ರೆ ಅದಕ್ಕೂ ಕೂಡ ಒಂದು ಮುಖ್ಯ ಕಾರಣ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು. ಯಾಕೆಂದರೆ ನಮ್ಮ ಬಾಡಿಗೆ ಒಂದು ಡಿಫೆನ್ಸ್ ಇದೆ, ನ್ಯಾಚುರಲಿ ನಮ್ಮ ಬಾಡಿಯಲ್ಲಿ ಕೆಲವು ಆ್ಯಂಟಿಬಯೋಟಿಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇದರಲ್ಲಿ ಮೇನ್ಲಿ ಕ್ಯಾಥಿಲಿಸಿಡಿನ್ ಮತ್ತು ಡಿಫೆನ್ಸಿನ್ ಅಂತ ಹೇಳ್ತೀವಿ. ಸೊ ಈ ಎರಡು ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗಬೇಕು, ನಮ್ಮ ಇಮ್ಯುನಿಟಿ ಲೆವೆಲ್ ತುಂಬ ಚೆನ್ನಾಗಿರಬೇಕು ಅಂದರೆ ಈ ವೈಟಮಿನ್ ಡಿ ಬೇಕೇ ಬೇಕು. ಸೊ ವೈಟಮಿನ್ ಡಿ ಲೆವೆಲ್ಸ್ ಕಡಿಮೆ ಇದ್ದಾಗ ಏನಾಗುತ್ತೆ, ನಮಗೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಈಗ ನೀವು ನೋಡಿರ್ತೀರಾ ಟಿ ಬಿ ಪೇಷಂಟ್ಸ್. ಸೊ ಟಿ ಬಿ ಪೇಷಂಟ್ಸಲ್ಲೆಲ್ಲ ಯೂಶಲಿ ವೈಟಮಿನ್ ಡಿ ಲೆವೆಲ್ಸ್ ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಎಲ್ಲ ಟಿ ಬಿ ಹಾಸ್ಪಿಟಲ್ಸ್ ಏನಿದೆ ಎಲ್ಲೋ ಗುಡ್ಡದ ಮೇಲೆ ಹೋಗಿ, ಅಂದರೆ ಪೇಟೆ ಒಳಗೆ ಇರಬೇಕು ಅಂತಿಲ್ಲ, ಎಲ್ಲೋ ಗುಡ್ಡದ ಮೇಲೆ ಚೆನ್ನಾಗಿ ಬಿಸಿಲಿರುವ ಜಾಗದಲ್ಲಿ ಟಿ ಬಿ ಹಾಸ್ಪಿಟಲ್ಸ್ ಜಾಸ್ತಿ ಕಂಡು ಬರುತ್ತೆ. ಇದಕ್ಕೆ ಮುಖ್ಯ ರೀಸನ್ ಏನು, ನಮಗೆ ಗೊತ್ತು, ನಮ್ಮ ಬಾಡಿಯಲ್ಲಿ ವೈಟಮಿನ್ ಡಿ ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು ಅಂದರೆ ಸನ್ಲೈಟ್ ಈಸ್ ದ ಮೈನ್ ಮೆಡಿಸಿನ್ ಅಂತಾನೆ ನಾವು ಹೇಳ್ಬೋದು. ಸೊ ಹಾಗಾಗಿ ಬಿಸಿಲಿಗೆ ಎಕ್ಸ್ಪೋಸ್ ಆದರೆ ವೈಟಮಿನ್ ಡಿ ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಅದರೊಟ್ಟಿಗೆ ಅವರದ್ದು ಇಮ್ಯುನಿಟಿ ಪವರ್ ಕೂಡ ತುಂಬ ಚೆನ್ನಾಗುತ್ತೆ. ಈಗ ಎಷ್ಟೋ ಅಲರ್ಜಿ ಪೇಷಂಟ್ಸ್ ಇರ್ತಾರೆ, ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಸೀನು ಕಂಟಿನ್ಯೂಸ್ ಆಗಿ ಬರೋದು ಅಥವಾ ಪದೇ ಪದೇ ಇನ್ಫೆಕ್ಷನ್ಸ್ ಬರುತ್ತು. ಸೊ ಈ ಅಲರ್ಜಿ ಅಂದರೆ ಏನು, ಆ್ಯಕ್ಚುಲಿ ಇಟ್ ಈಸ್ ಅನ್ ಆಲ್ಟರ್ಡ್ ಇಮ್ಯೂನ್ ರೆಸ್ಪಾನ್ಸ್, ಅಂದರೆ ಇಮ್ಯುನಿಟಿ ಇದೆ ಬಟ್ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಅಲರ್ಜಿ ಡೆವಲಪ್ ಆಗುತ್ತೆ. ಸೊ ಆ ಥರ ಸಮಸ್ಯೆಗಳು ಇರೋವರಿಗೂ ಕೂಡ ನಾವು ಏನು ಮಾಡಬೇಕು, ಈ ವೈಟಮಿನ್ ಡಿ ಟೆಸ್ಟ್ ಮಾಡಿ ನೋಡಿ ವೈಟಮಿನ್ ಡಿ ಲೆವೆಲ್ಸು ಚೆನ್ನಾಗಿದೆಯಾ ಅಂತ ನೋಡಬೇಕು. ವೈಟಮಿನ್ ಡಿ ಲೆವೆಲ್ಸ್ ನಾರ್ಮಲ್ ಅಂದರೆ ಯೂಶಲಿ ನಮಗೆ, ನಾವು ಎಷ್ಟೋ ಸಲ ಹೇಳ್ತೀವಲ್ಲ, ಅವನಿಗೆ ನೋಡಿ ಅವ್ನು ಮಳೆಗೆ ಹೋದ್ರೂ ತೊಂದರೆ ಇಲ್ಲ, ಬಿಸಿಲಿಗೆ ಹೋದ್ರೂ ತೊಂದರೆ ಇಲ್ಲ, ಕ್ಲೈಮೇಟ್ ಚೇಂಜ್ ಆದರೂ ತೊಂದರೆ ಇಲ್ಲ, ಅವನಿಗೆ ಏನು ನೆಗಡಿ ಕೆಮ್ಮು ಏನೂ ಬರಲ್ಲ. ಮೇ ಬಿ ಅವ್ರದ್ದು ವೈಟಮಿನ್ ಡಿ ಲೆವೆಲ್ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ನಮ್ಮ ವೈಟಮಿನ್ ಡಿ ಲೆವೆಲ್ ಕಡಿಮೆ ಇದ್ದಾಗ ಏನಾಗುತ್ತೆ, ನಮಗೆ ಇಮಿಡಿಯೇಟ್ಲಿ ಇನ್ಫೆಕ್ಷನ್ಸ್ ಎಲ್ಲ ಬರುವಂಥ ಸಾಧ್ಯತೆಗಳು ತುಂಬ ಇದೆ. ಈವನ್ ಎಷ್ಟೋ ಸ್ಕಿನ್ ಇನ್ಫೆಕ್ಷನ್ಸ್ ರಿಪೀಟೆಡ್ಲಿ ಬರಲಿಕ್ಕೂ ಕೂಡ ಈ ವೈಟಮಿನ್ ಡಿ ಒನ್ ಆಫ್ ದ ಮೇನ್ ಕಾರಣ ಅಂತ ನಾವು ಹೇಳ್ಬೋದು. ಆ್ಯಂಡ್ ಕೆಲವರಿಗೆ ಲೈಕ್ ಹೊಟ್ಟೆ ಸಮಸ್ಯೆಗಳು ಕಂಟಿನ್ಯೂಸ್ಲಿ, ಈಗ ಇಂಟೆಸ್ಟೈನಲ್ ಟಿ ಬಿ ಎಲ್ಲ ಬಂದವರು ಎಷ್ಟೋ ಜನ ಇದ್ದಾರೆ, ಅವರಲ್ಲಿ ಕೂಡ ನಾವು ನೋಡುವಾಗ ಈ ವೈಟಮಿನ್ ಡಿ ಲೆವೆಲ್ಸ್ ಏನಿದೆ ಕಂಪ್ಯಾರಿಟಿವ್ಲಿ ತುಂಬ ಲೋ ಇರುತ್ತೆ. ಸೊ ವೈಟಮಿನ್ ಡಿ ಈಸ್ ನಾಟ್ ಜಸ್ಟ್ ಒಂದು ನಮ್ಮ ಮೂಳೆಗಳಿಗೆ ಅಷ್ಟೇ ಬೇಕಾಗಿರುವಂಥ ಒಂದು ವೈಟಮಿನ್ ಅಲ್ಲ, ನಮ್ಮ ಬಾಡಿ ಫಂಕ್ಷನ್ಸ್ ಚೆನ್ನಾಗಿ ಆಗಬೇಕು ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ಹಾರ್ಮೋನ್ಸ್ ಸರಿಯಾಗಿ ಕೆಲಸ ಮಾಡಬೇಕು. ಈ ಹಾರ್ಮೋನ್ಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂತಿದ್ದರೆ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿರುವಷ್ಟು ವೈಟಮಿನ್ ಡಿ ಬೇಕೇ ಬೇಕು. ಮೂರನೇ ಮೇನ್ ಸಿಂಪ್ಟಮ್ ಏನಂದರೆ, ನಮ್ಮ ಮೂಳೆಗಳಲ್ಲಿ ನಮಗೆ ಅನುಭವ ಆಗುವಂಥ ನೋವು. ಎಷ್ಟೋ ಜನ ಹೇಳ್ತಾರೆ, ನನಗೆ ಎಲ್ಲೇ ಮುಟ್ಟಿದ್ರೂ ನೋವಾಗುತ್ತೆ, ಎಲ್ಲ ಜಾಯಿಂಟ್ಸು ಪೇಯ್ನ್ ಬರ್ತಾ ಇದೆ, ಕಾಲುಗಳು ಮೂಳೆಗಳಲ್ಲಿ ಸ್ಪೆಸಿಫಿಕ್ ಆಗಿ ನನಗೆ ತುಂಬ ನೋವು ಬರ್ತದೆ, ರಾತ್ರಿ ಸೋತು ಬಂದಂಗೆ ಅನಿಸ್ತದೆ ಕಾಲು, ಬಾಕಿ ಬೇರೆ ಏನೂ ಸಮಸ್ಯೆ ಇಲ್ಲ, ನಾನು ರುಮಟಾಯ್ಡ್ ಆರ್ಥರೈಟಿಸ್ ಟೆಸ್ಟ್ ಮಾಡಿದ್ದೇನೆ, ಎಕ್ಸ್ರೇ ಮಾಡಿ ನೋಡಿದ್ದೇನೆ, ಎಲ್ಲದೂ ಸರಿ ಇದೆ, ಬಟ್ ನನಗೆ ಎಲ್ಲೇ ಮುಟ್ಟಿದ್ರೂ ನೋವಾಗುತ್ತೆ, ಸೊಂಟ ನೋವು ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಹೇಳೋರಲ್ಲಿ ಕೂಡ ಅದಕ್ಕೊಂದು ಮುಖ್ಯ ಕಾರಣ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು. ಯಾಕೆಂದರೆ ನಮ್ಮ ಬಾಡಿಯಲ್ಲಿ ಮೂಳೆಗಳು ಗಟ್ಟಿ ಆಗಬೇಕು ಅಂತಿದ್ರೆ ಅದರಲ್ಲಿ ಸಫಿಷಿಯೆಂಟ್ ಆಗಿ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಎಲ್ಲ ಡೆಪಾಸಿಟ್ ಆಗಬೇಕು.
ಅಂದರೆ ಮಿನರಲ್ ಡೆನ್ಸಿಟಿ ಚೆನ್ನಾಗಿದ್ದರೆ ಮಾತ್ರ ಮೂಳೆಗಳು ಗಟ್ಟಿ ಇರುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಕ್ಯಾಲ್ಸಿಯಂ ಲೆವೆಲ್ಸ್ ಚೆನ್ನಾಗಿ ಆಗಬೇಕು ಅಂದರೆ ಈ ವೈಟಮಿನ್ ಡಿ ಬೇಕೇ ಬೇಕು. ಬಿಕಾಸ್ ಕ್ಯಾಲ್ಸಿಯಂ ನೀವು ಎಷ್ಟೇ ಆಹಾರದಲ್ಲಿ ತಗೊಂಡ್ರೂ ಕೂಡ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರುವ ಒಬ್ಬರಲ್ಲಿ ಆ ಕ್ಯಾಲ್ಸಿಯಂ ಸರಿಯಾಗಿ ಅಬ್ಸಾರ್ಬ್ ಆಗಲ್ಲ. ಅಂದರೆ ವೈಟಮಿನ್ ಡಿ ಕಮ್ಮಿ ಇದ್ದರೆ ನಾವು ತಗೊಂಡಿರೋದ ಆಹಾರದಲ್ಲಿ ಅಥವಾ ಸಪ್ಲಿಮೆಂಟ್ಸಲ್ಲಿ ಇರುವಂಥ ಕ್ಯಾಲ್ಸಿಯಂ ಏನಿದೆ ಅದರದ್ದು ಲೆಸ್ ದ್ಯಾನ್ 10% ಅಷ್ಟೇ ನಮ್ಮ ಬಾಡಿ ಅಬ್ಸಾರ್ಬ್ ಮಾಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ವೈಟಮಿನ್ ಡಿ ಲೆವೆಲ್ಸ್ ಚೆನ್ನಾಗಿದ್ದರೆ ನೀವು ತಗೊಂಡಿರುವಂಥ ಆಹಾರದಲ್ಲಿರುವಂಥ ಕ್ಯಾಲ್ಸಿಯಂ ಏನಿದೆ ಅಪ್ ಟು 40 to 50% ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದೇ ಥರ ಈ ಅಬ್ಸಾರ್ಬ್ ಆಗಿರುವಂಥ ಕ್ಯಾಲ್ಸಿಯಂ ಏನಿದೆ ನಿಮ್ಮ ಮೂಳೆಗಳಲ್ಲಿ ಸರಿಯಾಗಿ ಡೆಪಾಸಿಟ್ ಆಗಬೇಕು ಅಂತಿದ್ರೂ ಕೂಡ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿರೋಷ್ಟು ವೈಟಮಿನ್ ಡಿ ಬೇಕೇ ಬೇಕು. ಸೊ ಹಾಗಾಗಿ ನಿಮಗೆ ಈ ಎಲ್ಡರ್ ಪೀಪಲಲ್ಲಿ ಅಂದರೆ ವಯಸ್ಸಾದವರಲ್ಲಿ ನೀವು ಎಷ್ಟೋ ಸಲ ನೋಡಿರ್ತೀರ, ಅವರಿಗೆ ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆಗಳು ತುಂಬ ವೀಕ್ ಆಗಿದೆ, ಮೂಳೆಯಲ್ಲಿ ಕ್ಯಾಲ್ಸಿಯಮೇ ಇಲ್ಲ, ಎಲ್ಲೇ ಬಿದ್ದು ಕೂಡಲೇ ಸಡನ್ ಆಗಿ ಫ್ರ್ಯಾಕ್ಚರು ಈ ಥರ ಎಲ್ಲ ಆಗೋದು ನೀವು ನೋಡಿರ್ತೀರ. ಸೊ ಅವರು ಇನಿಷಿಯಲಿ ಚೆಕ್ ಮಾಡಬೇಕಾಗಿದೆ ಆ್ಯಕ್ಚುಲಿ ಕ್ಯಾಲ್ಸಿಯಂ ಅಲ್ಲ, ನಾವು ತಗೊಳ್ಳುವಂಥ ಎಷ್ಟೋ ಆಹಾರದಲ್ಲಿ ನಮಗೆ ಕ್ಯಾಲ್ಸಿಯಂ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಅದೇ ಥರ ನಾವು ಯಾವುದೇ ಡಾಕ್ಟರ್ ಹತ್ರ ಹೋದರೂ ಕೂಡ ಇಮಿಡಿಯೇಟ್ಲಿ ಫಸ್ಟ್ ಬರೆಯೋದು ಯಾವುದು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್. ಮೂಳೆಗಳದ್ದು ಸಮಸ್ಯೆ ಇದೆ ಅಂತ ಹೇಳಿದ ಕೂಡಲೇ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಬರೀತಾರೆ. ಬಟ್ ಅದೆಲ್ಲ ನಾವು ತಗೊಂಡಿರೋ ಸಪ್ಲಿಮೆಂಟ್ ಕೂಡ ಸರಿಯಾಗಿ ಅಬ್ಸಾರ್ಬ್ ಆಗಬೇಕು ಅಂತಿದ್ರೆ ಈ ವೈಟಮಿನ್ ಡಿ ಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ಮೂಳೆಗಳಲ್ಲಿ ಅನ್ಎಕ್ಸ್ಪ್ಲೈನ್ಡ್ ಆಗಿ ಪೇಯ್ನ್ ಬರ್ತಾ ಇದೆ, ಕತ್ತು ನೋವು ಪದೇ ಪದೇ ಡೆವಲಪ್ ಆಗ್ತಾ ಇದೆ, ಸೊಂಟದಲ್ಲಿ ಸ್ಟಿಫ್ನೆಸ್ಸು ಮತ್ತು ಪೇಯ್ನ್ ಇದೆ, ಕಾಲುಗಳ ಮೂಳೆಗಳಲ್ಲಿ ಪೇಯ್ನು, ಎಲ್ಲೇ ಜಾಯಿಂಟ್ ಮಲ್ಟಿಪಲ್ ಜಾಯಿಂಟ್ ಪೇಯ್ನ್ ಇದೆ, ಈ ಥರ ಸಮಸ್ಯೆಗಳಿದೆ ಅಂತ ಆದರೆ ನೀವು ವೈಟಮಿನ್ ಡಿ ಲೆವೆಲ್ಸ್ ಚೆಕ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ವೈಟಮಿನ್ ಡಿಯನ್ನು ಅರೌಂಡ್ 50 ಮೇಲೆ ನೀವು ಮೇಂಟೈನ್ ಮಾಡಿದರೆ ಈ ಥರ ಸಮಸ್ಯೆಗಳೇನಿದೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ. ನೆಕ್ಸ್ಟ್ ಅಂದರೆ ಮಸಿಲ್ ವೀಕ್ನೆಸ್. ನಮಗೆ ಮಸಿಲ್ಸ್ಗೆ ಸ್ಟ್ರೆಂತ್ ಇಲ್ಲ. ಎಷ್ಟೋ ಜನ ಹೇಳ್ತಾರೆ ನನಗೆ ಚೆನ್ನಾಗಿ ಸ್ಟ್ರೆಂತ್ ಇಲ್ಲ, ಸ್ಟ್ರೆಂತ್ ಕಡಿಮೆ ಇದೆ, ಮಸಿಲ್ ವೀಕ್ನೆಸ್ ಇದೆ. ಎಲ್ಲೋ ನಾವು ಕುತ್ಕೊಂಡು ಏಳುವಾಗ ನಮ್ಮ ಕಾಲುಗಳಲ್ಲೆಲ್ಲ ಒಂಥರ ಫೆಟಿಗ್ ಫೀಲ್ ಆಗುತ್ತೆ, ಅಥವಾ ಸ್ಟೆಪ್ಸ್ ಹತ್ತಲಿಕ್ಕೆ ತುಂಬ ಕಷ್ಟ ಆಗೋದು, ಸ್ಪೀಡಾಗಿ ವಾಕಿಂಗ್ ಮಾಡಲಿಕ್ಕೆ ಆಗದೆ ಇರೋದು, ಬ್ಯಾಲೆನ್ಸ್ ತಪ್ಪಿ ಸ್ವಲ್ಪ ವಯಸ್ಸಾದವರಲ್ಲಿ ನೀವು ನೋಡಿರ್ತೀರ ಬ್ಯಾಲೆನ್ಸ್ ಚೆನ್ನಾಗಿ ಸಿಗಲ್ಲ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಏನು? ಮಸಿಲ್ ವೀಕ್ನೆಸ್. ಸೊ ಮಸಿಲ್ ವೀಕ್ನೆಸ್ ಕೂಡ ಈ ವಿಟಮಿನ್ ಡಿ ಡೆಫಿಷಿಯನ್ಸಿದು ಒಂದು ಸಿಂಪ್ಟಮ್ ಇರ್ಬೋದು. ಯಾಕೆಂದರೆ ನಮ್ಮ ಮಸಿಲ್ಸಲ್ಲಿ ಆ ಪ್ರೋಟೀನ್ ಸಿಂಥಸಿಸ್ ಚೆನ್ನಾಗಿ ಆಗಬೇಕು ಅಂದರೆ ವೈಟಮಿನ್ ಡಿ ಬೇಕಾಗುತ್ತೆ. ಮಸಿಲ್ ಕಂಟ್ರಾಕ್ಷನ್ ಸರಿಯಾಗಿ ಆಗಬೇಕು ಅಂತಿದ್ರೆ ಅದಕ್ಕೂ ವೈಟಮಿನ್ ಡಿ ಬೇಕಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಮಸಿಲ್ಸ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಿದ್ರೆ ನಮ್ಮ ನರಗಳಿಂದ ಇರುವಂಥ ಆ ಇಂಪಲ್ಸ್ ಏನಿದೆ ಅದು ಮಸಿಲ್ಸ್ಗೆ ಸರಿಯಾಗಿ ಟ್ರಾನ್ಸ್ಫರ್ ಆಗಬೇಕು. ಅದು ಸರಿಯಾಗಿ ಆಗಬೇಕು ಅಂತಿದ್ರೂ ಕೂಡ ನಮ್ಮ ಬಾಡಿಯಲ್ಲಿ ವೈಟಮಿನ್ ಡಿ ಲೆವೆಲ್ಸ್ ಚೆನ್ನಾಗಿರಬೇಕು. ಸೊ ನಿಮಗೆ ಒಂದು ತುಂಬ ಸುಸ್ತು ಅನಿಸ್ತಾ ಇದೆ, ಅದೇ ಥರ ಒಂದು ಸ್ವಲ್ಪ ನಡೆಯುವಾಗಲೇ ಕಾಲುಗಳಲ್ಲಿ ಸೋತು ಬಂದಂಗೆ ಅನಿಸ್ತಾ ಇದೆ, ಸ್ಟೇರ್ ಕೇಸ್ ಹತ್ತಲಿಕ್ಕೆ ಕಷ್ಟ ಆಗ್ತಾ ಇದೆ. ನೀವು ಎಷ್ಟೋ ನೋಡಿರ್ತೀರ, ಕೆಲವರು 10-20 ಲೈಕ್ ಫ್ಲೋರ್ಸ್ ಇರುವಂಥ ಬಿಲ್ಡಿಂಗ್ ಆರಾಮಾಗಿ ಹತ್ತಾರೆ. ನಮಗೆ 1 ಫ್ಲೋರ್ 2 ಫ್ಲೋರ್ ಹತ್ತೋ ತನಕ ಕಾಲೆಲ್ಲ ಸೋತು ಬಂದಂಗೆ ಅನಿಸುತ್ತೆ. ಆ್ಯಂಡ್ ರನ್ನಿಂಗ್ ಮಾಡುವಾಗ ಕೂಡ ಕಾಲುಗಳಲ್ಲಿ ತುಂಬ ಸೋತು ಬರೋದು ಅತ್ಲೆಟ್ಸ್ ಎಲ್ಲ ಏನಿದ್ದಾರೆ. ಸೊ ಆ ಥರ ಸಿಂಪ್ಟಮ್ಸ್ ಕಂಡು ಬಂದರೆ ಮಸಿಲ್ ವೀಕ್ನೆಸ್ ಇದೆ, ಏನೋ ಒಂದು ಟೈಟಾಗಿ ಹಿಡಿಯೋಕ್ಕಾಗ್ತಾ ಇಲ್ಲ, ನಮಗೆ ಗ್ರಿಪ್ ಚೆನ್ನಾಗಿ ಸಿಗ್ತಾ ಇಲ್ಲ. ಸೊ ಈ ಥರ ಸಿಂಪ್ಟಮ್ಸ್ ಇದ್ದರೂ ಕೂಡ ಅದು ವೈಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಬಿಕಾಸ್ ನಮ್ಮ ಮಸಿಲ್ಸ್ ಹೊಸ ಮಸಿಲ್ ಫೈಬರ್ಸ್ ಪ್ರೊಡ್ಯೂಸ್ ಆಗಬೇಕು, ಅದಕ್ಕೆ ಪ್ರೋಟೀನ್ ಸಿಂಥಸಿಸ್ ಅದರಲ್ಲಿ ಚೆನ್ನಾಗಿ ಆಗಬೇಕು. ಅದು ಆಗಬೇಕು ಅಂತ ಇದ್ದರೂ ಕೂಡ ಅದರದೊಂದು ಎಲ್ಲದಕ್ಕೊಂದು ಜೆನೆಟಿಕ್ ಪ್ಯಾಟರ್ನ್ ಇರುತ್ತೆ. ಆ ಜೀನೋಮ್ ಅದು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅಲ್ಲಿ ವೈಟಮಿನ್ ಡಿ ರಿಸೆಪ್ಟರ್ಸ್ ಇರುತ್ತೆ, ಅದಕ್ಕೆ ಸಫಿಷಿಯೆಂಟ್ ಆಗಿರುವಷ್ಟು ವೈಟಮಿನ್ ಡಿ ಕೂಡ ನಮ್ಮ ಬಾಡಿಯಲ್ಲಿ ಬೇಕಾಗುತ್ತೆ. ಸೊ ಹಾಗಾಗಿ ವೈಟಮಿನ್ ಡಿ ಕಡಿಮೆ ಇದ್ದರೆ ನಮ್ಮ ಮಸಿಲ್ ಪ್ರಾಬ್ಲಮ್ಸ್ ಇರ್ಬೋದು. ನಾವು ಅದಕ್ಕೆ ಮಸಿಲ್ ರಿಲ್ಯಾಕ್ಸೆಂಟ್ ತಗೊಳ್ಳೋದು ಅಥವಾ ಪ್ರೋಟೀನ್ ಚೆನ್ನಾಗಿ ತಿಂದರೆ ಏನೂ ಉಪಯೋಗ ಆಗಬೇಕು ಅಂತಿಲ್ಲ. ಸೊ ಅದರ ಬದಲು ನಿಮ್ಮ ವೈಟಮಿನ್ ಡಿ ಲೆವೆಲ್ಸನ್ನು ನೀವು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಈ ಥರ ಸಮಸ್ಯೆಗಳು ಕೂಡ ಕಡಿಮೆ ಮಾಡಲಿಕ್ಕಾಗುತ್ತೆ. ನೆಕ್ಸ್ಟ್ ಇಸ್ ಫ್ರೀಕ್ವೆಂಟ್ ಆಗಿ ಬೀಳ್ತಾ ಇರೋದು. ಅದು ಯೂಶಲಿ ಕಾಣೋದು ಎಲ್ಡರ್ಸಲ್ಲಿ, ಮೇ ಬಿ ಆಫ್ಟರ್ ಏಜ್ ಆಫ್ 65-70 ಇರೋರು ಪದೇ ಪದೇ ಬೀಳ್ತಾ ಇದ್ದರೆ ಅದಕ್ಕೂ ಕೂಡ ಮೇನ್ ರೀಸನ್ ಒಂದು ವೈಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು. ಅದಕ್ಕೆ ಮುಖ್ಯ ಕಾರಣ ಏನು? ನಾನು ಹೇಳಿದ್ದೇನೆ, ನಮ್ಮ ಮಸಿಲ್ ಫಂಕ್ಷನ್ಸ್ ಚೆನ್ನಾಗಿ ಇದ್ದರೆ ಮಾತ್ರ ನಮ್ಮ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ. ಬ್ಯಾಲೆನ್ಸು ನಮ್ಮ ವಾಕಿಂಗು ನಮ್ಮ ಇಂಡಿಪೆಂಡೆಂಟ್ ಆಗಿ ಎಲ್ಲ ಇರಬೇಕು ಅಂದರೆ ಮಸಿಲ್ಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಆ್ಯಂಡ್ ಆ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಏನಿದೆ ಅಲ್ಲಿ ಅಂದರೆ ಆ ಟ್ರಾನ್ಸ್ಫರ್ ಆಫ್ ಸಿಗ್ನಲ್ಸ್ ಅಂದರೆ ನರಗಳಿಂದ ಇರುವಂಥ ಸಿಗ್ನಲ್ ಮಸಿಲಿಗೆ ಹೋಗಬೇಕು, ಆವಾಗ ಮಾತ್ರ ನಮಗೆ ಆ ಒಂದು ಬ್ಯಾಲೆನ್ಸ್ ಸಿಗುತ್ತೆ. ಸೊ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರೋರಾದರೆ ಈ ಥರ ಬ್ಯಾಲೆನ್ಸ್ ಇಶ್ಯೂಸ್ ಬರುವಂಥ ಸಾಧ್ಯತೆಗಳಿದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜ ಅಜ್ಜಿ ಯಾರೇ ಇರ್ಬೋದು, ಅವರಿಗೆ ಬ್ಯಾಲೆನ್ಸ್ ಸರಿಯಾಗಿ ಸಿಗ್ತಾ ಇಲ್ಲ ಅಥವಾ ಬ್ಯಾಲೆನ್ಸ್ ಆಗ್ತಾ ಇಲ್ಲ, ಬೀಳ್ತಾ ಇರ್ತಾರೆ, ನಡೆಯೋಕ್ಕಾಗ್ತಾ ಇಲ್ಲ, ಮಸಿಲ್ ಪೇಯ್ನ್ ಬರ್ತಾ ಇದೆ ಅಂತಿದ್ರೆ ಅವರದ್ದು ವೈಟಮಿನ್ ಡಿ ಲೆವೆಲ್ ನೀವು ಚೆಕ್ ಮಾಡಿ ನೋಡಿ. ಅದು ಕಡಿಮೆ ಇದ್ದರೆ ಅದಕ್ಕಿರುವಂಥ ಮೆಡಿಸಿನ್ಸನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ನಮ್ಮ ಬಾಡಿ ತೋರಿಸುವಂಥ ಒಂದು ಮುಖ್ಯ ಲಕ್ಷಣ ಏನು ಅಂದರೆ ಕೂದಲು ಉದುರುವಿಕೆ. ಎಷ್ಟೋ ಜನರಲ್ಲಿ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದಾಗ ಕೂದಲು ಉದುರುವಿಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಾವು ಅಂದ್ಕೊಳ್ತೀವಿ ಕೂದಲು ಕಮ್ಮಿ ಆದ ಕೂಡಲೇ ಬಯೋಟಿನ್ ಇರ್ಬೋದು, ಬಯೋಟಿನ್ ಸಪ್ಲಿಮೆಂಟ್ಸನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಎಷ್ಟೋ ಹೇರ್ ಸೀರಮ್ಸನ್ನು ನಾವು ಯೂಸ್ ಮಾಡ್ತೀವಿ. ಬಟ್ ಅದಕ್ಕೊಂದು ಮುಖ್ಯ ಕಾರಣ ಈ ವೈಟಮಿನ್ ಡೆಫಿಷಿಯನ್ಸಿ ಇರ್ಬೋದು. ಬಿಕಾಸ್ ನಮ್ಮ ಹೇರ್ ಫಾಲಿಕಲ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಅಲ್ಲಿ ಸಫಿಷಿಯೆಂಟ್ ಆಗಿ ನಮ್ಮ ಬಾಡಿಯಲ್ಲಿ ವೈಟಮಿನ್ ಡಿ ಲೆವೆಲ್ಸ್ ಇರಬೇಕಾಗುತ್ತೆ. ಆ್ಯಂಡ್ ನಮ್ಮ ಕೂದಲು ಏನಿದೆ ಅದಕ್ಕೆ ಡಿಫ್ರೆಂಟ್ ಫೇಸಸ್ ಇರುತ್ತೆ. ಒಂದು ಆ್ಯನಜನ್ ಫೇಸ್ ಅಂತ ಹೇಳ್ತೀವಿ. ಈ ಆ್ಯನಜನ್ ಫೇಸಲ್ಲಿ ಏನಾಗುತ್ತೆ, ನಮ್ಮ ಕೂದಲು ಬೆಳವಣಿಗೆ ಏನಿದೆ ಅದು ತುಂಬ ಚೆನ್ನಾಗಾಗುತ್ತೆ, ಬಟ್ ಉದುರುದು ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಇರುತ್ತೆ. ನೆಕ್ಸ್ಟ್ ಫೇಸ್ ಇಸ್ ಕ್ಯಾಟಜನ್ ಫೇಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಟ್ರಾನ್ಸಿಷನಲ್ ಫೇಸ್, ಅಂದರೆ ಅಷ್ಟೊಂದು ಗ್ರೋತ್ ಇರಲ್ಲ, ಅದು ಹಾಗೆ ಇರುತ್ತೆ. ಆ್ಯಂಡ್ ಥರ್ಡ್ ಫೇಸ್
ಫೇಸ್ ಏನಿದೆ ಅದಕ್ಕೆ ಟೀಲೋಜನ್ ಫೇಸ್ ಅಂತ ಹೇಳ್ತೀವಿ. ಈ ಟೀಲೋಜನ್ ಫೇಸಲ್ಲಿ ಕೂದಲು ಉದುರುವಿಕೆ ಸ್ಟಾರ್ಟ್ ಆಗುತ್ತೆ, ಕೂದಲು ಕಡಿಮೆ ಆಗುತ್ತೆ ಆ್ಯಂಡ್ ಮತ್ತೆ ಈ ಸೈಕಲ್ ರಿಪೀಟ್ ಆಗುತ್ತೆ. ಮತ್ತೆ ಆ್ಯನಜನ್ ಫೇಸಿಗೆ ಬರಬೇಕು. ಈಗ ನಿಮ್ಮ ಆ್ಯನಜನ್ ಫೇಸ್ ತುಂಬ ಕಡಿಮೆ ಇದೆ, ಕ್ಯಾಟಜನ್ ಆ್ಯಂಡ್ ಟೀಲೋಜನ್ ಫೇಸು ತುಂಬ ಜಾಸ್ತಿ ಇದ್ರೆ ಏನಾಗುತ್ತೆ, ಕೂದಲು ಉದುರುವಿಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಕೂದಲದ ಡೆನ್ಸಿಟಿ ಕಡಿಮೆ ಆಗುತ್ತೆ, ಕೂದಲು ತಿನ್ನಿಂಗ್ ನಿಮಗೆ ಸ್ಟಾರ್ಟ್ ಆಗುತ್ತೆ, ಈ ಥರ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಸೊ ಆ್ಯನಜನ್ ಫೇಸ್ ಕರೆಕ್ಟಾಗಿ ಇರಲಿಕ್ಕೆ, ಅದು ಎಕ್ಸ್ಟೆಂಡ್ ಆಗಲಿಕ್ಕೆ, ಅದರದ್ದು ಆಕ್ಟಿವೇಶನ್ ಸರಿಯಾಗಿ ಆಗಲಿಕ್ಕೆಲ್ಲ ಈ ವಿಟಮಿನ್ ಡಿ ಬೇಕೇ ಬೇಕಾಗುತ್ತೆ. ಸೊ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ದವರಲ್ಲಿ ಕೂದಲು ಉದುರುವಿಕೆ ಒಂದು ಸಮಸ್ಯೆ ಇರ್ಬೋದು. ಆ್ಯಂಡ್ ಕೆಲವು ಕೇಸಸಲ್ಲಿ ನೀವು ನೋಡಿರ್ತೀರ, ನಾವು ಅದಕ್ಕೆ ಅಲೋಪೇಶಿಯಾ ಏರೇಟಾ ಅಂತ ಹೇಳ್ತೀವಿ. ಒಂದು ಸ್ಪೆಸಿಫಿಕ್ ಏರಿಯಾದಲ್ಲಿ ಇರುವಂಥ ಕಂಪ್ಲೀಟ್ ಕೂದಲು ಹೋಗಿರುತ್ತೆ. ಸೊ ಅವರಲ್ಲಿ ಕೂಡ ಈ ವೈಟಮಿನ್ ಡೆಫಿಷಿಯನ್ಸಿ ಏನಿದೆ ಅದೊಂದು ಇದಕ್ಕೆ ಮುಖ್ಯ ಕಾರಣ ಇರ್ಬೋದು. ಸೊ ನಿಮಗೇನಾದರೂ ಸಡನ್ ಆಗಿ ಕೂದಲು ಉದುರುವಿಕೆ ಸ್ಟಾರ್ಟ್ ಆಗ್ತಾ ಇದೆ, ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಇದೆ ಅಂತ ಆದರೆ ವಿಟಮಿನ್ ಡಿ ನೋಡಲೇಬೇಕಾಗುತ್ತೆ. ಎಷ್ಟೋ ಮಕ್ಕಳು ಹೇಳ್ತಾರೆ, ಅದರ ಹಾಸ್ಟೆಲಿಗೆ ಹೋದ್ಮೇಲೆ ನನಗೀಗ ಕೂದಲು ಉದುರುವಿಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೊಂದು ಮುಖ್ಯ ರೀಸನ್ ಏನು, ಯೂಶಲಿ PUC ಇರ್ಬೋದು ಈ ಟೈಮಲ್ಲಿ ಅಥವಾ ಪ್ರೊಫೆಷನಲ್ ಕೋರ್ಸಸಲ್ಲಿ ಕಾಲೇಜಿಗೆ ಹೋದಾಗ ಏನಾಗುತ್ತೆ, ಎಂಟೈರ್ ಡೇ ನೀವು ಕಾಲೇಜ್ ಬಿಲ್ಡಿಂಗ್ ಒಳಗೆ ಇರ್ತೀರಾ, ಸ್ಟಡೀಸಲ್ಲೇ ಇರ್ತೀರಾ, ನಮ್ಮ ಫುಡ್ಡು ಚೇಂಜ್ ಆಗುತ್ತೆ. ನಾವು ಮನೆಯಲ್ಲಿ ಎಷ್ಟು ಚೆನ್ನಾಗಿ ನ್ಯೂಟ್ರಿಷನ್ ಇರುವಂಥ ಆಹಾರಗಳನ್ನು ಕೊಡ್ತೀವೋ ಅಷ್ಟೆಲ್ಲ ಅಲ್ಲಿ ನಿಮಗೆ ಸಿಗಬೇಕು ಅಂತಿಲ್ಲ. ಸೊ ನಿಮಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಸೊ ವೈಟಮಿನ್ ಡಿ ಲೆವೆಲ್ಸ್ ಆವಾಗ ಕೂದಲು ಉದುರುವಿಕೆ ಸ್ಟಾರ್ಟ್ ಆದರೆ ವೈಟಮಿನ್ ಡಿ ಲೆವೆಲ್ಸ್ ನೀವು ಚೆಕ್ ಮಾಡಿಕೊಂಡು ಅದಕ್ಕಿರುವಂಥ ಮೆಷರ್ಸ್ ತಗೊಂಡ್ರೆ ಕೂದಲು ಉದುರುವಿಕೆ ಕೂಡ ನಮಗೆ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಇನ್ನೊಂದು ಅಂದರೆ ಮೂಡ್ ವೇರಿಯೇಷನ್ಸ್. ಅಂದರೆ ಎಷ್ಟೋ ಜನರಲ್ಲಿ ನೀವು ನೋಡಿರ್ತೀರಾ, ಅವರು ಆ್ಯಕ್ಟಿವ್ ಆಗಿರಲ್ಲ, ಅವರ ಒಂದು IQ ಅಷ್ಟು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಎಷ್ಟೋ ಜನರಿಗೆ ಡಿಪ್ರೆಷನ್ ಇರುತ್ತೆ, ಮೂಡ್ ವೇರಿಯೇಷನ್ಸ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಸಡನ್ಲಿ ಇರಿಟೇಟೆಡ್ ಆಗ್ತಾರೆ, ಏನು ಮಾತಾಡದೇ ಇರೋದು. ಸೊ ಈ ಥರ ಸಮಸ್ಯೆಗಳು, ಮೂಡ್ ವೇರಿಯೇಷನ್ಸ್ ಎಸ್ಪೆಷಲಿ ಲೇಡೀಸಲ್ಲಿ ಇದು ಜಾಸ್ತಿ ಕಾಣುತ್ತೆ. ಸೊ ಈ ಥರ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೊಂದು ಕಾರಣ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು. ಯಾಕೆಂದರೆ ನಮ್ಮ ಬ್ರೈನಲ್ಲಿ ಕೂಡ ಈ ವೈಟಮಿನ್ ಡಿ ರಿಸೆಪ್ಟರ್ಸ್ ಇದೆ. ಸೊ ನಮ್ಮ ವೈಟಮಿನ್ ಡಿ ಲೆವೆಲ್ಸ್ ಚೆನ್ನಾಗಿಲ್ಲ ಬಾಡಿಯಲ್ಲಿ ಅಂತ ಇದ್ದಾಗ ಏನಾಗುತ್ತೆ, ನಮಗೆ ಮೂಡ್ ವೇರಿಯೇಷನ್ಸ್ ಆಗುವಂಥ ಸಾಧ್ಯತೆ ಇದೆ. ಕೆಲವರು ಶಾರ್ಪ್ ಆಗಿರಲ್ಲ, ಎಷ್ಟೋ ಜನ ಹೇಳ್ತಾರೆ ನನಗೆ ಹೇಳಿದ್ದು ಏನೂ ನೆನಪಿರಲ್ಲ, ಮರ್ತು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅವರಲ್ಲಿ ಕೂಡ ಈ ವೈಟಮಿನ್ ಡಿ ಡೆಫಿಷಿಯನ್ಸಿ ಒಂದು ಮೇನ್ ರೀಸನ್ ಇರ್ಬೋದು. ಸೊ ಹಾಗಾಗಿ ಯಾರಿಗಾದರೂ ಮೂಡ್ ವೇರಿಯೇಷನ್ಸ್ ಇದೆ, ಡಿಪ್ರೆಷನ್ ಇದೆ, ಆಂಗ್ಸೈಟಿ ಇದೆ, ಅಥವಾ ಏನು ಮಾಡೋದು ಬೇಡ, ಬ್ರೈನ್ ಫಾಗ್ ಆಗ್ತಾ ಇದೆ, ಏನು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹೇಳಿದ್ದೇನು ನೆನಪಿರಲ್ಲ, ಈ ಥರ ಸಮಸ್ಯೆಗಳಿದ್ದರೆ ಅವರು ಕೂಡ ಅವರದ್ದು ವೈಟಮಿನ್ ಡಿ ಲೆವೆಲ್ಸನ್ನು ಚೆಕ್ ಮಾಡಿ ಅದು ಸರಿಯಾಗಿದೆಯಾ ಅಂತ ನೋಡಬೇಕು. ವೈಟಮಿನ್ ಡಿ ಚೆನ್ನಾಗಿದ್ದರೆ ನಮ್ಮ ಕಾಗ್ನಿಟಿವ್ ಪವರ್ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ನಾವು ಆ್ಯಕ್ಟಿವ್ ಆಗಿರಲಿಕ್ಕೆ ಸಾಧ್ಯ, ನಮ್ಮ ಹೆಲ್ತ್ ಓವರಾಲ್ ನಮ್ಮ ಹೆಲ್ತ್ ಇಂಪ್ರೂವ್ ಆದಾಗ ಏನಾಗುತ್ತೆ, ನಮ್ಮ ಆ್ಯಕ್ಟಿವ್ನೆಸ್ಸು ಎಲ್ಲ, ನಮ್ಮ ಕಾನ್ಫಿಡೆನ್ಸು ಎಲ್ಲ ಇಂಪ್ರೂವ್ ಆಗುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ ಇದ್ದಾಗ ಏನಾಗುತ್ತೆ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ಸೊ ವೈಟಮಿನ್ ಡಿ ನಮ್ಮ ಮೂಡ್ ವೇರಿಯೇಷನ್ಸು ಕೂಡ ಸರಿಯಾಗಿರಲಿಕ್ಕೆ, ನಮ್ಮ ಮೂಡ್ ಚೆನ್ನಾಗಿರಲಿಕ್ಕೆ, ನಮಗೆ ಆಕ್ಟಿವ್ ಆಗಿರಲಿಕ್ಕೂ ಕೂಡ ಬೇಕಾಗಿರುವಂಥ ಒನ್ ಆಫ್ ದ ಮೇನ್ ವೈಟಮಿನ್ ಅಂತ ಹೇಳ್ಬೋದು. ಇನ್ನು ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದಾಗ ಮಕ್ಕಳಲ್ಲಿ ಕಂಡು ಬರುವಂಥ ಒಂದು ಸಮಸ್ಯೆ ಇದೆ, ಇದಕ್ಕೆ ನಾವು ರಿಕೆಟ್ಸ್ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ಡಿಲೇಡ್ ಮೈಲ್ ಸ್ಟೋನ್, ಅಂದರೆ ಅಷ್ಟೊಂದು ಡೆವಲಪ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ, ಗ್ರೋತ್ ಚೆನ್ನಾಗಿ ಆಗ್ತಾ ಇಲ್ಲ, ಅವರದ್ದು ಬೋನ್ಸ್ ಎಲ್ಲ ಒಂದು ಸ್ವಲ್ಪ ಡಿಫಾರ್ಮಿಟಿ ಡೆವಲಪ್ ಆಗ್ತಾ ಇದೆ, ಆ್ಯಂಡ್ ಕಾಲುಗಳು ಬೋಲಗ್ ಆಗುವಂಥದ್ದು. ಸೊ ಈ ಥರ ಸಮಸ್ಯೆಗಳಿದ್ರೆ ಇದಕ್ಕೆ ನಾವು ರಿಕೆಟ್ಸ್ ಅಂತ ಹೇಳ್ತೀವಿ. ಇಟ್ಸ್ ಅ ಮೇಜರ್ ಇಶ್ಯೂ ಆ್ಯಕ್ಚುಲಿ. ಅದು ಬಟ್ ಯೂಶಲಿ ಆಗಲ್ಲ, ಈಗ ಎಲ್ಲ ಡಾಕ್ಟರ್ಸು ಅದು ನೋಡಿರ್ತಾರೆ, ಅದಕ್ಕಿರುವಂಥ ಮೆಷರ್ಸ್ ಕೂಡ ತಗೊಂಡಿರ್ತಾರೆ. ಸೊ ರಿಕೆಟ್ಸಲ್ಲಿ ಏನಿದೆ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ಇನ್ನೊಂದು ಸಿಂಪ್ಟಮ್ ಅಂದರೆ ಡಿಲೇಡ್ ವೂಂಡ್ ಹೀಲಿಂಗ್. ಅಂದರೆ ನಮ್ಗೆ ಏನಾದರೂ ಒಂದು ಗಾಯ ಆದರೆ ಅದು ಸರಿಯಾಗಿ ಬೇಗ ಹೀಲ್ ಆಗಬೇಕು ಅಂದರೆ ಅಲ್ಲಿ ಕೊಲಾಜನ್ ಪ್ರೊಡಕ್ಷನು, ಅಲ್ಲಿ ನಮ್ಮ ಇಮ್ಯುನಿಟಿ, ದಟ್ ಎವ್ರಿಥಿಂಗ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಹಾಗಾಗಿ ನಮ್ಗೆ ಏನಾದರೂ ಗಾಯ ಆದರೆ ಅದು ವಾಸಿ ಆಗಲಿಕ್ಕೆ ಟೈಮ್ ಹಿಡಿತಾ ಇದೆ. ನಮಗೆ ಡಯಾಬಿಟಿಸ್ ಮೆಲೈಟಿಸ್ ಪ್ರಾಬ್ಲಮ್ ಏನಿಲ್ಲ, ಸಕ್ಕರೆ ಕಾಯಿಲೆ ಏನಿಲ್ಲ. ಸೊ ಆದರೂ ನಮಗೆ ವೂಂಡ್ ಹೀಲಿಂಗ್ ಅಷ್ಟು ಬೇಗ ಆಗ್ತಾ ಇಲ್ಲ ಅಂತ ಇದ್ದರೆ ಅದಕ್ಕೂ ಕೂಡ ವೈಟಮಿನ್ ಡಿ ಡೆಫಿಷಿಯನ್ಸಿ ಒಂದು ಕಾರಣ ಇರ್ಬೋದು. ಸೊ ಎಷ್ಟೋ ನಮ್ಮ ಬಾಡಿಯಲ್ಲಿ ಆಗುವಂಥ ಎಷ್ಟೋ ಫಂಕ್ಷನ್ಸ್ ಸರಿಯಾಗಿ ಆಗಬೇಕು ಅಂತಿದ್ರೆ ಈ ವೈಟಮಿನ್ ಡಿ ನಮ್ಮ ಬಾಡಿಯಲ್ಲಿ ಲೆವೆಲ್ ಚೆನ್ನಾಗಿರಬೇಕು. ಬಟ್ ಯೂಶಲಿ ನಾನು ಹೇಳ್ದಂಗೆ ಎಷ್ಟೋ ಜನರಲ್ಲಿ ಮೋರ್ ದ್ಯಾನ್ ಒಂದು 70 to 80% ಜನರಲ್ಲಿ ಈ ವೈಟಮಿನ್ ಡಿ ಸಫಿಷಿಯೆಂಟ್ ಆಗಿಲ್ಲ. ಅದೇ ಒಂದು ಮುಖ್ಯ ಕಾರಣ ನಮಗೆ ಕಾಯಿಲೆಗಳು ಬರಲಿಕ್ಕೆ ಕೂಡ. ಈವನ್ ನಮಗೆ ಈ ಕೋವಿಡ್ ಟೈಮಲ್ಲೆಲ್ಲ ಯಾರ್ದು ವೈಟಮಿನ್ ಡಿ ಲೆವೆಲ್ಸ್ ಚೆನ್ನಾಗಿತ್ತು ಅವರಿಗೆ ಇನ್ಫೆಕ್ಷನ್ ಆದರೂ ಕೂಡ ಏನೂ ಸಿಂಪ್ಟಮ್ಸ್ ಡೆವಲಪ್ ಆಗಿಲ್ಲ, ಅವರು ಹೆಲ್ತಿಯಾಗಿದ್ದಾರೆ. ಬಟ್ ಯಾರೆಲ್ಲ ವೈಟಮಿನ್ ಡಿ ಲೆವೆಲ್ಸ್ ಯಾರಿಗೆ ತುಂಬ ಕಡಿಮೆ ಇತ್ತೋ ಅವರಿಗೆಲ್ಲ ಕಾಂಪ್ಲಿಕೇಶನ್ಸ್ ಕೂಡ ಡೆವಲಪ್ ಆಗಿದೆ. ಸೊ ನಮ್ಮ ಇಮ್ಯುನಿಟಿ ಚೆನ್ನಾಗಿರಲಿಕ್ಕೆ, ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಆರ್ಗನ್ಸ್ ಕೂಡ ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದರೆ ಈ ವೈಟಮಿನ್ ಡಿ ನಮ್ಮ ಬಾಡಿಯಲ್ಲಿ ಸಫಿಷಿಯೆಂಟ್ ಆಗಿರಬೇಕು. ಈಗ ವೈಟಮಿನ್ ಡಿದು ರಿಚೆಸ್ಟ್ ಸೋರ್ಸ್ ಯಾವುದು ಅಂತ ನಮಗೆ ಗೊತ್ತು, ದಟ್ ಈಸ್ ಸನ್ಲೈಟ್. ಸೊ ನಮಗೆ ವೈಟಮಿನ್ ಡಿ ತುಂಬ ಕಡಿಮೆ ಇದ್ದರೆ ಕೆಲವು ಸಲ ಅದು ಬರೀ ಸನ್ಲೈಟಲ್ಲಿ ಅದು ಸರಿ ಆಗಬೇಕು ಅಂತಿಲ್ಲ, ಬಿಕಾಸ್ ನಮ್ಮ ಸ್ಕಿನ್ ಕಲರ್, ನಮ್ಮ ರೈಸ್, ಎವ್ರಿಥಿಂಗ್ ಮ್ಯಾಟರ್ಸ್ ಇದರಲ್ಲಿ. ಸೊ ಹಾಗಾಗಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ ನಾವು ಬಿಸಿಲಿಗೆ ಹೋಗಿ ವೈಟಮಿನ್ ಡಿ ಮಾಡ್ಕೊಳ್ತೇನೆ ಅಂತ ಹೇಳಲಿಕ್ಕೆ ಹೋಗಬೇಡಿ, ಬಿಕಾಸ್ ಅದು ನಿಮಗೆ ತುಂಬ ತೊಂದರೆಗಳು ಕ್ರಿಯೇಟ್ ಮಾಡುತ್ತೆ. ಇಮಿಡಿಯೇಟ್ಲಿ ಒಂದು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಅದಕ್ಕಿರುವ ಮೆಡಿಕೇಶನ್ ತಗೊಂಡ್ರೆ ವಿತಿನ್ 1 or 2 ಮಂತ್ಸಲ್ಲಿ ನಿಮ್ಮ ವೈಟಮಿನ್ ಡಿ ಲೆವೆಲ್ಸ್ ಏನಿದೆ ನಾರ್ಮಲ್ ಆಗುತ್ತೆ, ನಿಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಾಗುತ್ತೆ. ನಮಗೆ ವೈಟಮಿನ್ ಡಿ ರಿಚ್ ಆಗಿರೋ ಅದು ನಾರ್ಮಲ್ ಆದಮೇಲೆ ನೀವು ಫುಡ್ ಆ್ಯಂಡ್ ಸನ್ಲೈಟ್ ಬೇಕಾದ್ರೆ ಎಕ್ಸ್ಪೋಸ್ ಆಗಿ ಅದು ನಿಮಗೆ ಅದು ಮೇಂಟೈನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ವೈಟಮಿನ್ ಡಿ ರಿಚ್ ಆಗಿರುವಂಥ ಆಹಾರಗಳು ನಿಮಗೆ ಗೊತ್ತು, ಮೋಸ್ಟ್ ನಮ್ಮ ನಾನ್ ವೆಜಿಟೇರಿಯನ್ ಇನ್ ಒರಿಜಿನ್, ಫಿಶ್ ಇರ್ಬೋದು, ನಾನ್ ವೆಜಿಟೇರಿಯನ್ ಫುಡ್, ಚಿಕನು, ಮಟನು ಇದೆಲ್ಲ ಇರ್ಬೋದು, ಎಗ್ ಇರ್ಬೋದು, ಆ್ಯಂಡ್ ಕೆಲವು ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಕೂಡ ನಮಗೆ ಸಫಿಷಿಯೆಂಟ್ ಆಗಿ ವೈಟಮಿನ್ ಡಿ ಸಿಗುತ್ತೆ. ಸೊ ಹಾಗಾಗಿ
ವೆಜಿಟೇರಿಯನ್ ಸೋರ್ಸ್ ಆಫ್ ವೈಟಮಿನ್ ಡಿ ಏನಿದೆ ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ. ನಮಗೆ ಒಂದು ಡೆಫಿಷಿಯನ್ಸಿ ಬಂದಾಗ ನಾನು ನಟ್ಸ್ ತಿಂದ್ಕೊಂಡು ಅಥವಾ ಜಸ್ಟ್ ಹಾಲು ಕುಡ್ಕೊಂಡು ನಾನು ವೈಟಮಿನ್ ಡಿ ಇಂಪ್ರೂವ್ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಆಗಬೇಕು ಅಂತಿಲ್ಲ. ಆ್ಯಂಡ್ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಅಂತ ಹೇಳಿದ ಕೂಡಲೇ ಮೆಡಿಕಲ್ ಶಾಪ್ಗೆ ಹೋಗಿ ವೈಟಮಿನ್ ಡಿ ಟ್ಯಾಬ್ಲೆಟ್ಸ್ ಕಂಟಿನ್ಯೂಸ್ ನುಂಗೋದು ಕೂಡ ಡೇಂಜರಸ್. ಯಾಕಂದರೆ ವೈಟಮಿನ್ ಡಿ ಇಸ್ ಅ ಫ್ಯಾಟ್ ಸೋಲ್ಯುಬಲ್ ವಿಟಮಿನ್. ಸೊ ಹಾಗಾಗಿ ಇದರದ್ದು ಲೆವೆಲ್ ಅಬ್ನಾರ್ಮಲಿ ಹೈ 100 ಅಬೋವ್ ಎಲ್ಲ ಇದ್ದರೆ ನಮಗೆ ಟಾಕ್ಸಿಸಿಟಿ, ಲಿವರ್ ಟಾಕ್ಸಿಸಿಟಿ ಆಗುವಂಥ ಸಾಧ್ಯತೆಗಳಿದೆ. ಸೊ ವೈಟಮಿನ್ ಡಿ ಇದು ಮೆಡಿಕೇಶನ್ ತಗೊಳ್ಳುವಾಗ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ನೀವು ತಗೋಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.